ನನ್ನ ಮಗಂಗೆ ಹೇಳ್ತಾ ಇದ್ದೀನಿ, ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ, ಏನ್ ಮಂಗ್ಳೂರಿಗೆ ಬಾ ಅಂತ ಹುಡ್ಗಿ ಕರ್ದಿದ್ಯಲ್ಲ, ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ, ನೀನ್ ಸಾಬಿಗೆ ಹುಟ್ಟಿದ್ರೆ, ನಿನ್ ಲೊಕೇಶನ್ ಹಾಕು ಮಂಗ್ಳೂರ್ದು. ಯಾವ್ದೇ ದರ್ಗದ ಒಳಗಡೆ ಕುತ್ಕೊಂಡಿರೋ, ಯಾವ್ದೇ ಮಸೀದಿ ಒಳಗಡೆ ಕುತ್ಕೊಂಡಿರೋ, ಯಾವ್ದೇ ಮದ್ರಾಸದ ಒಳಗಡೆ ಕುತ್ಕೊಂಡಿರೋ, ನೀನ್ ಕೊಲ್ಪಟ್ಟಿ ಹಿಡ್ಕೊಂಡು ಆಚೆಗೆ ಯಾಕ ಬರ್ಲಿಲ್ಲ ಅಂತ ಅಂದ್ರೆ. ಸ್ನೇಹಿತರೆ ನಮಸ್ತೆ. ಹಿಂದೂ ಹೆಣ್ಣು ಮಕ್ಕಳು ತಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಮತ್ತೆ ಯಾವುದೇ ಪ್ಲಾಟ್ಫಾರ್ಮ್ ನಲ್ಲಿ ಏನಾದ್ರೂ ಧರ್ಮದ ಪರವಾಗಿ, ತಮ್ಮ ಹಿಂದೂ ಧರ್ಮದ ಪರವಾಗಿ ಏನಾದ್ರೂ ಮಾತಾಡ್ತಾ ಇದ್ರೆ, ಅದರ ಪರವಾಗಿ ಏನಾದ್ರೂ ಪೋಸ್ಟ್ ಮಾಡ್ತಾ ಇದ್ರೆ, ಆ ಹೆಣ್ಣು ಮಕ್ಕಳನ್ನ ಎಷ್ಟು ಟಾರ್ಗೆಟ್ ಮಾಡ್ತಾರೆ ಈ ಸಾಬ್ ಅಂತ ಅಂದ್ರೆ, ಎಲ್ಲೋ ಕೋಯತ್ನಲ್ಲೋ, ದುಬೈನಲ್ಲೋ, ಅರಬ್ನಲ್ಲೋ ಬಾತ್ರೂಮ್ ತೊಳ್ಕೊಂಡು ಕುತ್ಕೊಂಡಿರೋ ಈ ನಾಲಾಯಕ್ ನನ್ನ ಮಕ್ಕಳು ಎಷ್ಟು ಕೆಟ್ಟದಾಗಿ ಅವ್ರನ್ನ ಟಾರ್ಚರ್ ಕೊಡ್ತಾರೆ ಅಂದ್ರೆ, ಅವ್ರು ಇನ್ನೆಂದೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮದ ಪರ ಪ್ರಚಾರ ಮಾಡಬಾರ್ದು, ಆ ಧರ್ಮದ ಪರ ಮಾತಾಡಬಾರ್ದು, ಅಷ್ಟು ಟಾರ್ಗೆಟ್ ಮಾಡ್ತಾರೆ. ಸ್ನೇಹಿತರೆ, ಒಂದು ಆಡಿಯೋ ಹಾಕ್ತೀನಿ, ಕೇಳ್ಕೊಳ್ಳಿ. ಆ ಮೊಹಮ್ಮದ್ ಶರೀಫ್ ಅನ್ನೋ ನನ್ನ ಮಗಂಗೆ ಹೇಳ್ತಾ ಇದ್ದೀನಿ, ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ, ಏನ್ ಮಂಗ್ಳೂರಿಗೆ ಬಾ ಅಂತ ಹುಡ್ಗಿ ಕರ್ದಿದ್ಯಲ್ಲ, ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ, ನೀನ್ ಸಾಬಿಗೆ ಹುಟ್ಟಿದ್ರೆ, ನಿನ್ ಲೊಕೇಶನ್ ಹಾಕು ಮಂಗ್ಳೂರ್ದು. ಯಾವ್ದೇ ದರ್ಗದ ಒಳಗಡೆ ಕುತ್ಕೊಂಡಿರೋ, ಯಾವ್ದೇ ಮಸೀದಿ ಒಳಗಡೆ ಕುತ್ಕೊಂಡಿರೋ, ಯಾವ್ದೇ ಮದ್ರಾಸದ ಒಳಗಡೆ ಕುತ್ಕೊಂಡಿರೋ, ನೀನ್ ಕೊಲ್ಪಟ್ಟಿ ಹಿಡ್ಕೊಂಡು ಆಚೆಗೆ ಯಾಕ ಬರ್ಲಿಲ್ಲ ಅಂತ ಅಂದ್ರೆ, ನಡು ರೋಡಲ್ಲಿ ನಿನ್ನ ನಿಲ್ಸಿ ಏನ್ ಮಾಡ್ಬೇಕದನ್ನು ಮಾಡ್ಲಿಲ್ಲ ಅಂತ ಅಂದ್ರೆ, ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ. ಮೊಹಮ್ಮದ್ ಶರೀಫ್, ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನಿನ್ ಲೊಕೇಶನ್ ಹಾಕು, ನಾನು ಬರ್ತೀನಿ. ಪೊಲೀಸ್ನವರು ಹಿಂದೂ ಹೆಣ್ಣು ಮಕ್ಳಿಗೆ ತೊಂದರೆ ಆದಾಗ ಬರಲ್ಲ ಅವರು. ಇದೇ ಏನಾದ್ರೂ ಒಂದು ಮುಸ್ಲಿಂ ಹೆಣ್ಣು ಮಗುಗೆ ಹಿಂದೂ ಹುಡುಗ ಏನಾದ್ರು ಈ ರೀತಿ ಮೆಸೇಜ್ ಮಾಡಿದಿದ್ರೆ, ಇಷ್ಟೊತ್ತಿಗೆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿರೋರು ಇವರು. ಅದೇ ಒಂದು ಹಿಂದೂ ಹೆಣ್ಣು ಮಗುಗೆ ಈ ರೀತಿ ರಾಮನ ಬಗ್ಗೆ ಇಷ್ಟು ಅವಹೇಳನವಾಗಿ ಮಾತಾಡಿದ್ರೆ ಯಾರು ಬರಲ್ಲ ಅಲ್ವಾ? ಯಾರ್ಯಾಕೆ ಬೇಕು? ಇನ್ನು ಹಿಂದೂ ಅಣ್ಣ ತಮ್ಮಂದಿರ್ ನಾವು ಬದುಕಿದೀವಿ. ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಲೊಕೇಶನ್ ಹಾಕು. ಯಾವ್ದೇ ಮದ್ರಾಸದೊಳಗಿರೋ, ಯಾವ್ದೇ ಮಸೀದಿ ಒಳಗಿರೋ, ಯಾವ್ದೇ ದರ್ಗದೊಳಗಡೆ ಕುತ್ಕೊಂಡಿರೋ, ನೀನ್ ಕೊಲ್ಪಟ್ಟಿ ಹಿಡ್ಕೊಂಡು ಆಚೆಗೆ ಹೇಳ್ಕ ಬರ್ಲಿಲ್ಲ ಅಂದ್ರೆ, ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ. ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹಾಕು ಲೊಕೇಶನ್. ಆಡಿಯೋ ಒಂದ್ಸಲ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಹಲೋ, ನಿನ್ನ ಯಾರಾದ್ರೂ ಹುಡುಗಿ ಅಂತ ಹೇಳ್ತಾರ? ಲೇ ಮೂದೇವಿ, ನಿನ್ನ ಯಾರನ್ನ ಹುಡುಗಿಯರ್ ಅಂತ ಹೇಳ್ತಾರ? ಕಾಸು ಕೊಡ್ತೇನೆ ನಿಂಗೆ, ಬಾಯಿಗೆ ಹಾಕು, ಕಾಸು ಕೊಡ್ತೇನೆ. ಕಪ್ಪು ಕಾಗೆ ಮೊದಲು ಬಿಳಿಯಾಗೆ. ನಿನ್ನ ಮುಖ ನೋಡಿದ್ರೆ ಒಂದು ತುತ್ತ ಅನ್ನ ಬಾಯಿಗೆ ಹೋಗಲ್ಲ ಕಣೆ. ಆ ತರ ಇದ್ಯಾ ನೀನು, ಕಪ್ಪು ಕಾಗೆ. ಬಾಯಿಗೆ ಹಾಕು, ಬಾ ಬಂದು ಬಾಯಿಗೆ ಹಾಕು ನಂದು, ಬಾ ಬಂದು ಬಾಯಿಗೆ ಹಾಕು ನಂದು. ಲೇ ಬಾಯಿಗೆ ಹಾಕೆ ಕಣೆ. ನಿನ್ನ ರಾಮ, ನಿನ್ನ ಹೇಳಿ ಕೇಳುವೆ, ನಿನ್ನ 33 ಕೋಟಿ ಇದಲ್ವಾ, ಅದು ಪೂರ ಉಂಟಲ್ಲ. ಲೇ ರಂಡೆ, ಮಂಗ್ಳೂರ್ ಕಡೆ ಬಾ. ಇದು ರೈಟ್ ನ್ಯೂಸ್.